ಮೂರನೇ ತರಗತಿಯ ಸೇತುಬಂಧ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಅಪೇಕ್ಷಿತ ಕಲಿಕಾ ಫಲಗಳು ಇವು ನಾವು ಜೂನ್ 1ರಿಂದ ಜೂನ್ 30ರವರೆಗೆ ಒಂದು ತಿಂಗಳು ಪೂರ್ತಿ ನಿರ್ವಹಿಸಬೇಕಾಗಿರುವಂತಹ ಸೇತುಬಂಧ ಚಟುವಟಿಕೆಗಳು ಮತ್ತು ಅಪೇಕ್ಷಿತ ಕಲಿಕಾ ಫಲಗಳು, ಇದು ಕಲಿಕಾಂಶ, ಇದು ಅದಕ್ಕೆ ಬೇಕಾದಂತಹ ಸಲಹೆ, ನೆಕ್ಸ್ಟ್ ಅದನ್ನ ನಿರ್ವಹಣೆಯನ್ನು ಯಾವ ರೀತಿ ಚಟುವಟಿಕೆಯನ್ನು ಮಾಡಬೇಕು ಅನ್ನೋ ಸೂಚನೆಗಳು ಇಷ್ಟನ್ನು ಒಳಗೊಂಡಿರುವುದನ್ನು ನಾವು ಜೂನ್ 1ರಿಂದ ಹಿಡಿದು ಈಗಾಗಲೇ ಹೇಳಿರುವಂತೆ ಜೂನ್ 30ರವರೆಗೂ ಒಂದು ತಿಂಗಳು ಮುಗಿಸ್ಬೇಕು. ಇದ್ರ ಜೊತೆಗೆ ನಮಗೆ ನೀಡಿರುವಂತಹ ಪಠ್ಯಕ್ರಮಗಳಲ್ಲಿ ಇದು ಎರಡನೇ ಕಲಿಕಾ ಫಲ, ನೀಡಿರುವಂತಹ ಪಠ್ಯಕ್ರಮದಲ್ಲಿ 5% ಪಠ್ಯಪುಸ್ತಕ ನಿರಂತರ ಪಠ್ಯಪುಸ್ತಕವನ್ನು ಕೊಡೋದ್ರ ಜೊತೆಗೆ ಕವರ್ ಮಾಡುವಂಥದ್ದು. ಕಲಿಕಾ ಫಲ 4, ಕಲಿಕಾ ಫಲ 5, ಕಲಿಕಾ ಫಲ 6, ಕಲಿಕಾ ಫಲ 7, ಕಲಿಕಾ ಫಲ 8, ಕಲಿಕಾ ಫಲ 9. ಇದಕ್ಕೆ ಸಂಬಂಧಪಟ್ಟಂತಹ ಕಲಿಕಾಂಶ, ಅದಕ್ಕೆ ಸಲಹೆ ಮತ್ತು ನಿರ್ವಹಣೆ ಮಾಡುವಂತಹ ಚಟುವಟಿಕೆಗೆ ಸೂಚನೆ 10, 11. ಇದಾದಮೇಲೆ ಸೇತುಬಂಧ ಪೂರ್ವ ಪರೀಕ್ಷೆ. ಈ ಕೆಳಗೆ ನೀಡಿರುವಲ್ಲಿ ಯಾವ ಗುಣ ಇಷ್ಟಪಡುವೆ ಒಂದು ಪದದಲ್ಲಿ ಬರೆ. ತಾತನಲ್ಲಿರುವಂತಹ ಒಳ್ಳೆಯ ಗುಣ, ಅಮ್ಮನಲ್ಲಿರುವಂತಹ ಒಳ್ಳೆಯ ಗುಣ, ಈ ರೀತಿ ಕ್ವಶನ್ಸ್ಗಳನ್ನು ನಾವು ಪೂರ್ವ ಪರೀಕ್ಷೆಯಲ್ಲಿ ಕೇಳ್ತೇವೆ. ಇವು ಕಲಿಕಾ ಫಲಕ್ಕೆ ಆಧಾರವಾಗಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ನಾವು ಪೂರ್ವ ಪರೀಕ್ಷೆಗೆ ಸಿದ್ಧಪಡಿಸ್ಕೊಳ್ತೇವೆ. ಈ ಪೂರ್ವ ಪರೀಕ್ಷೆಯನ್ನು ಸಿದ್ಧಪಡಿಸ್ಕೊಂಡ ನಂತರ ನಾವು ಯಾರೆಲ್ಲ ಬಿ ತೆಗಿತಾರೆ ಅವರಿಗೆ ಮತ್ತೆ ನಾವು ಸಾಫಲ್ಯ ಪರೀಕ್ಷೆಯನ್ನು ಮಾಡ್ತೀವಿ. ಚಿತ್ರವನ್ನು ಗಮನಿಸು, ಹಬ್ಬದ ಹೆಸರನ್ನು ಹೇಳು. ಇದು ದೀಪಾವಳಿ ಹಬ್ಬ ಅಂತ ಚಿತ್ರವನ್ನು ನೋಡಿ ಮಗು ಹೇಳುವಂಥದ್ದು. ಈ ರೀತಿ ಕ್ವಶನ್ಸ್ಗಳನ್ನು ನಾವು ತಕ್ಕಂತೀವಿ. ಚಟುವಟಿಕೆ ಆಧಾರಿತವಾಗಿರುವಂತೆ, ಕಲಿಕಾ ಫಲಕ್ಕೆ ಆಧಾರವಾಗಿರುವಂತೆ ನಾವು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ತಕ್ಕಂತೀವಿ. ಈಗ ನಾವು ಪೂರ್ವ ಪರೀಕ್ಷೆಯಲ್ಲಿ ಯಾರೆಲ್ಲ ಬಿ ತೆಗೆದಿರ್ತಾರೆ, ಸಾಫಲ್ಯ ಪರೀಕ್ಷೆಯಲ್ಲಿ ಎ ತೆಗಿಲಿಕ್ಕೆ ನಾವು ಅವರಿಗೆ ಕೊಡುವಂತಹ ಅಭ್ಯಾಸದ ಹಾಳೆಗಳು ಇವು. ಅಭ್ಯಾಸದ ಹಾಳೆಗಳು ಇವುಗಳನ್ನು ಯಾವ ಕ್ವಶನ್ಸಿಗೆ ಮಗು ಯಾವ ಕಲಿಕಾ ಫಲದಲ್ಲಿ ಬಿ ಅನ್ನು ತೆಗೆದಿದೆ ಆ ಕಲಿಕಾ ಫಲಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸದ ಹಾಳೆಯನ್ನು ಕೊಟ್ಟು ಆ ಮಗುವು ಆ ಒಂದು ಕಲಿಕಾ ಫಲ ಅಥವಾ ಸಾಮರ್ಥ್ಯದಲ್ಲಿ ಎಯನ್ನು ಸಾಫಲ್ಯ ಪರೀಕ್ಷೆಯಲ್ಲಿ ತೆಗೆಯುವಂತೆ ಸೂಕ್ತವಾದ ಕ್ರಮ ವಹಿಸುವಲ್ಲಿ ಇರುವಂತಹ ಅಭ್ಯಾಸದ ಹಾಳೆಗಳು. ಈ ಅಭ್ಯಾಸದ ಹಾಳೆಗಳನ್ನು ಕೊಟ್ಟು ನಾವು ನಂತರ ಆ ಮಗುವಿನಿಂದ ಉತ್ತರವನ್ನು ಪಡೆದು ಇದನ್ನು ಆ ಮಗುವಿನ ಕೃತಿ ಸಂಪುಟದಲ್ಲಿ ಕಾಯ್ದಿರಿಸಿಕೊಂಡು SCAPಯಲ್ಲಿ ತೋರಿಸಿಕೊಂಡು ಅದನ್ನು ವರ್ಷ ಅಂತ್ಯದವರೆಗೂ ಕಾಯ್ದಿರಿಸುವಂಥದ್ದು. ಇದು ನಾವು ಸೇತುಬಂಧ ಕಾರ್ಯಕ್ರಮಕ್ಕೆ ನಿಭಾಯಿಸಬೇಕಾಗಿರುವಂತಹ ವಿಶೇಷವಾದ ಕಾರ್ಯಕ್ರಮ. ಇದು ಪ್ರತಿ ವರ್ಷದಂತೆ ಮಾಡ್ತಿದ್ದೇವೆ. ಈ ವರ್ಷವೂ ಸ್ವಲ್ಪ ಎಫೆಕ್ಟಿವ್ ಆಗಿ ಹೆಚ್ಚಾಗಿ ಚೆನ್ನಾಗಿ ನಿಭಾಯಿಸಲಿಕ್ಕೆ ಅನುಕೂಲವಾಗಲಿ ಅಂತೇಳಿ ಈ ಒಂದು DSRTಯಿಂದ ಬಿಡುಗಡೆ ಮಾಡಿರುವಂತಹ ಸಾಹಿತ್ಯ ಮತ್ತು ಕಲಿಕಾ ಫಲಗಳು ಇವುಗಳನ್ನು ನಾವು ನೋಡ್ತಾ ಹೋಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.